ಸ್ತುತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ವರ್ಕಡಿಯ ಈ ದಿವ್ಯ ಸನ್ನಿಧಿಯ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಕೊನೆ ಹಂತಕ್ಕೆ ಬಂದಿದೆ. ನಿನ್ನೆ ತಾನೇ ಬ್ರಹ್ಮ ಕಲಶೋತ್ಸವದ ಮುಖ್ಯ ಕಾರ್ಯಕ್ರಮಗಳು ಮುಕ್ತಾಯವಾಗಿದೆ. ಮಳೆ ನಿಂತರೂ ಕೊನೆಯ ಹನಿಯೊಂದು ಬಿದ್ದಂತೆ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮಂಗಳೂರು ಸೂರತ್ ಕಲ್ಲೇಟಿಯದ ಶ್ರೀಕೃಷ್ಣ ಮೆಲೋಡೀಸ್ ನಮ್ಮ ತಂಡ ಸಿದ್ಧವಾಗಿ ನಿಂತಿದೆ. ಬಂಧುಗಳೇ, ಮುಂದಿನ ಒಂದಷ್ಟು ಹೊತ್ತು ವರ್ಕಾಡಿಯ ಕಾವಿ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ನಾವು ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದೇವೆ. ವೈವಿಧ್ಯಮಯವಾಗಿ ಬೇರೆ ಬೇರೆ ರೀತಿಯ ಗೀತೆಗಳನ್ನು ಅಳವಡಿಸಿಕೊಂಡು ಕಾರ್ಯಕ್ರಮವನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಆ ಗಣೇಶನನ್ನು ಭಜಿಸುವ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಗೀತೆಯನ್ನು ಹಾಡುವುದಕ್ಕಾಗಿ ನಮ್ಮ ತಂಡದ ಹೆಮ್ಮೆಯ ಗಾಯಕಿ, ನಾಡಿನ ಹೆಸರಾಂತ ಕಲಾವಿದೆ ಶ್ರೀಮತಿ ಅರುಣಾರಾವ್ ಕಟೀಲ್ ಅವರು ಜೊತೆಗಿದ್ದಾರೆ. ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಶ್ರೀಮತಿ ಅರುಣಾರಾವ್ ಕಟೀಲ್.
ದೇವರಾಗಿರುವಂತಹ ಸುಬ್ರಹ್ಮಣ್ಯನನ್ನ ಇಲ್ಲಿ ಪರಿವಾರ ದೈವಗಳನ್ನ ಮನಸಾರೆ ಸ್ತುತಿಸ್ತಾ ವಂದಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆ ಜಗದಂಬಿಕೆಯನ್ನ ಸ್ತುತಿಸುವಂತ ಒಂದು ಸುಂದರವಾದಂತಹ ಭಕ್ತಿಗೀತೆ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರುವಂತಹ ಕಲಾವಿದರು ಶ್ರೀಕೃಷ್ಣ ಮೆಲೋಡಿಸ್ ಮಂಗಳೂರು. ಈ ತಂಡದ ನಮ್ಮ ಈ ಟೀಮ್ನ ನಾಯಕ, ನಾಡಿನ ಉದಯೋನ್ಮುಖ ಹಾಗೆ ಪ್ರತಿಭಾವಂತ ಗಾಯಕ, ಬಹುಮುಖ ಪ್ರತಿಭೆಯ ಕಲಾವಿದ ಶ್ರೀಯುತ ಕಾರ್ತಿಕ್ ರಾವ್ ಬಿಟ್ಯ ಅವರು ಸುಂದರವಾದಂತಹ ಭಕ್ತಿಗೀತೆಯನ್ನು ತಗೊಂಡು ನಮ್ಮ ಮುಂದೆ ಬರ್ತಾ ಇದ್ದಾರೆ. ದೇವಿಯನ್ನ ಸ್ತುತಿಸುವಂತಹ ಒಂದು ಸೊಗಸಾದಂತಹ ಸಾಹಿತ್ಯ. ನಂದಿನಿ ಸುತೆಯಾಗಿ ಧರಿಸಿದು ಬಂದೆ ಆನಂದ ರೂಪದಿ ಕಟಿಲರಿ ನಿಂದೆ ನಂದಿನಿ ಸುತೆಯಾಗಿ ಧರಿಸಿದು ಬಂದೆ ಆನಂದ ರೂಪದಿ ಕಟಿಲರಿ ನಿಂದೆ ಮೋಹನ ಅಸುರ ಅರುಣನ ಕೊಂದು
ನಮಗೆ ಒಂದು ಪ್ರಾರಂಭದಲ್ಲೇ ನಿಮ್ಮಲ್ಲಿ ಖುಷಿಯಾದದ್ದು ಏನು ಅಂದ್ರೆ ನಾವು ಚಪ್ಪಾಳೆ ಬಗ್ಗೆ ಏನು ಮಾತಾಡಲೇ ಇಲ್ಲ. ಆದ್ರೂ ಕೂಡ ನೀವು ಪ್ರತಿ ಹಾಡಿಗೆ ಅದು ನೀವು ಎರಡು ನಮೂನೆ ಚಪ್ಪಾಳೆ ಕೊಡೋದ್ರಲ್ಲಿ. ಒಂದು ಹಾಡು ತುಂಬಾ ಇಷ್ಟ ಆಗಿ ಚಪ್ಪಾಳೆ ಕೊಡೋದು, ಇನ್ನೊಂದು ಕಲಾವಿದರು ಪಾಪ ಏನೋ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಬೇಜಾರಾಗೋದು ಬೇಡ ಇರಲಿ ಅಂತ ಹೇಳಿ ಚಪ್ಪಾಳೆ ಕೊಡೋದು. ಅದು ಏನೇ ಇರಲಿ, ಕಲಾವಿದರನ್ನು ಪ್ರೋತ್ಸಾಹಿಸುವಂತ ಗುಣ ಈ ವರ್ಕಾಡಿ ಪರಿಸರದ ಎಲ್ಲ ಸಹೃದಯ ಕಲಾಭಿಮಾನಿಗಳಿಗೆ ಇದೆ ಅನ್ನೋದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ನಾವು ನಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಚಪ್ಪಾಳೆ ಕೊಡಿ ಅಂತ ಕೇಳುವಂತ ಕ್ರಮವೇ ಇಲ್ಲ. ಯಾವ ವೇದಿಕೆಗೆ ಹೋದ್ರು ಕೂಡ ಹಾಡು ಇಷ್ಟ ಆದ್ರೆ ಜನ ತನ್ನಿಂದ ತಾನೇ ಚಪ್ಪಾಳಿ ಕೊಡ್ತಾರೆ. ಅಂತ ಚಪ್ಪಾಳಿಗೆ ಇರುವಂತಹ ಬೆಲೆ ಕೇಳಿ ಪಡೆಯುವಂತಹ ಚಪ್ಪಾಳಿಗೆ ಇಲ್ಲ ಅನ್ನೋದು ನಮ್ಮ ಬಲವಾದ ನಂಬಿಕೆ. ಕಾರ್ಯಕ್ರಮದ ಮುಂದಕ್ಕೆ ಕಲಾಮಾತೆ ಶಾರದೆಯ ಕುರಿತಾದಂತಹ ಒಂದು ಪ್ರಸಿದ್ಧವಾದಂತಹ ಗೀತೆ ಶಾರದೆ ದಯ ತೋರಿದೆ. हिमरुचि मुकुटे वल्लकी व्यग्रहस्ते मातर नमस्ते दह दह जडता देहि बुद्धिं प्रशान्ता विद्ये वेदान्त वेद्ये परिणत पठिते मोक्षदे मुक्ति मार्गे मार्गातीत स्वरूपे भव मम वरदा शारदे शुक्रारे.
ಗಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ 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 ವಂದನೆಗಳು ಬಂಧುಗಳೇ. ಯಾವುದೇ ಒಂದು ಈ ರೀತಿಯ ಕಾರ್ಯಕ್ರಮಗಳು ಅದು ಯಶಸ್ವಿಯಾಗಿ ನಡೀಬೇಕು ಅಂತ ಇದ್ದರೆ ಖಂಡಿತವಾಗಿ ಒಳ್ಳೆಯ ರೀತಿಯ ಒಂದು ಪ್ರಬುದ್ಧ ಹಿಮ್ಮೇಳ ಕಲಾವಿದರ ಅವಶ್ಯಕತೆ ಇದೆ. ನಮ್ಮ ತಂಡದ ಹೆಮ್ಮೆಯ ವಾದಕ ಕಲಾವಿದರನ್ನ ಪರಿಚಯಿಸುವಂತ ಹೊತ್ತು ಕೊಳಲು ವಾದನದಲ್ಲಿ ನಾಡಿನ ಪ್ರಖ್ಯಾತ ಕಲಾವಿದರು ಶ್ರೀಯುತ ಲೋಕೇಶ್ ಸಂಪಿಗೆ ಅವರು ಜೊತೆಗಿದ್ದಾರೆ. ಹಾಗೆ ಕೀಬೋರ್ಡ್ ವಾದನದಲ್ಲಿ ಕಳೆದ 3.5 ದಶಕಗಳಿಗೂ ಹೆಚ್ಚು ಕಾಲ ಕೇರಳ ಕರ್ನಾಟಕದಾದಿಯಾಗಿ ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳು ನೀಡಿದಂತಹ ಹಿರಿಯ ಕಲಾವಿದರಾದ ಶ್ರೀಯುತ ಪುರುಷೋತ್ತಮ್ ಕಾಸರಗೋಡು ಅವರು. ಹಾಗೆ ಈ ಬದಿಯಲ್ಲಿ ಇಬ್ಬರು ಪ್ರತಿಭಾನ್ವಿತ ಯುವ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಗೋಪಾಲ್ ಕೃಷ್ಣ ಉಪಾಧ್ಯಾಯ ಅವರು ಪ್ರೀತಮ್ ಪ್ಯಾಡ್ನಲ್ಲಿ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಹಾಗೆ ತಬಲಾದಲ್ಲಿ ಶ್ರೀಯುತ ಪ್ರಥಮ್ ಸರ್ಕಲ್ ಮಂಗಳೂರು ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಎಲ್ಲ ಅದ್ಭುತ ಕಲಾವಿದರು. ಬಹುಶಃ ಒಂದೊಂದು ಬ್ರಹ್ಮಕಲಶದಲ್ಲಿ 3 ತಂಡಗಳ ಜೊತೆ 3 ಸರ್ತಿ ಬರುವಂತಹ ಕಲಾವಿದರು. ನೀವು ಇವರನ್ನೆಲ್ಲ ಬೇರೆ ಬೇರೆ ವೇದಿಕೆಗಳಲ್ಲಿ ನೋಡಿರ್ತೀರಿ. ಇವರ ಅದ್ಭುತ ಬೆಂಬಲದೊಂದಿಗೆ ಹಾಗೆ SDS ಸೌಂಡ್ಸ್ ಇವರ ಬಹಳ ಸೊಗಸಾದಂತಹ ಸಹಕಾರ. ಯಾಕಂದ್ರೆ ನಾವು ಏನಿದ್ರು 50% ಮಾತ್ರ, ಉಳಿದ 50% ಅವರು, ನಾವು ದೇಹ ಆದ್ರೆ ಅವರ ಉಸಿರು. ಅವರು ಸರಿಯಾಗಿ ನಮಗೆ ಸಹಕಾರ ಮಾಡಿದ್ರೆ ಮಾತ್ರ ನಮ್ಮ ಧ್ವನಿ ಅಥವಾ ನಮ್ಮ ಈ ಸಂಗೀತ ನಮಗೆ ತಲುಪೋದಕ್ಕೆ ಸಾಧ್ಯ. ಅವರಿಗೆ ಕೂಡ ನಮ್ಮ ತಂಡದ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಬರ್ತಾ ಇದ್ದೇವೆ. ಈ ಗೀತೆಯನ್ನು ಹಾಡುವಂತಹ ಕಲಾವಿದ ಮತ್ತೊಮ್ಮೆ ಶ್ರೀಮತಿ ಅರುಣಾ ರಾವ್ ಕಟಿ.
ವರ್ಕಾಡಿ ಕಾವಿ ಸುಬ್ರಹ್ಮಣ್ಯನ ಬ್ರಹ್ಮಕಲಶದ ಸಂಭ್ರಮ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇವತ್ತು ಕಾರ್ಯಕ್ರಮ ನೀಡ್ತಾ ಇರುವಂತಹ ನಮ್ಮ ತಂಡ ಶ್ರೀಕೃಷ್ಣ ಮರಳೀಸ್ ಸುರತ್ಕಲ್ ಮಂಗಳೂರು. ಒಂದು ವೇಳೆ ಅನೇಕ ಪ್ರಸಿದ್ಧ ಕಲಾವಿದರು ಕಳೆದ 4-5 ದಿವಸಗಳಲ್ಲಿ ವೇದಿಕೆಯಿಂದ ಕಾರ್ಯಕ್ರಮಗಳನ್ನ ನೀಡಿರಬಹುದು. ನಮ್ಮಂತಹ ಕಲಾವಿದರಿಗೆ ಕಾರ್ಯಕ್ರಮ ನೀಡುವುದಕ್ಕೆ ಬೆಂಗಾವಲಾಗಿ ಪ್ರೋತ್ಸಾಹಿಸುವಂತಹ ನಮ್ಮ ಸ್ಪಾನ್ಸರ್ಸ್ ನಾವು ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವಂತಹ ನಮ್ಮ ಆದ್ಯ ಕರ್ತವ್ಯ. ಶ್ರೀಮತಿ ಕಮಲಾಕ್ಷಿ ಮತ್ತು ಸುಬ್ರಹ್ಮಣ್ಯ ಮಯ್ಯ, ಶ್ರೀಮತಿ ಪವಿತ್ರ ಮತ್ತು ಅನಂತನಾರಾಯಣ ಮಯ್ಯ, ಶ್ರೀ ಗಣೇಶ್ ಮಯ್ಯ ವರ್ಕಾಡಿ, ಪಾವನಿ ಸಿಲ್ಕ್ಸ್ ಅಂಡ್ ಫ್ಯಾಬ್ರಿಕ್ಸ್ ಮಂಗಳೂರು, ಹಾಗೆ ಶ್ರೀ ಕಿಶೋರ್ ಶೆಟ್ಟಿ ಮಂಗಳೂರು, ಇವರ ಜೊತೆಯಲ್ಲಿ ಶ್ರೀಕೃಷ್ಣ ಹೊಳ್ಳ ಧರ್ಮನಗರ ವರ್ಕಾಡಿ. ಈ ಎಲ್ಲ ಮಹನೀಯರಿಗೆ ಇನ್ನಷ್ಟು ಈ ರೀತಿಯ ಕಲಾವಿದರಿಗೆ ಅಥವಾ ಕಲಾ ಕಾರ್ಯಕ್ರಮಗಳಿಗೆ ಚೈತನ್ಯ ತುಂಬುವಂತ ಶಕ್ತಿಯನ್ನ ಭಗವಂತ ಕರುಣಿಸಲಿ, ಅವರಿಗೆ ಆತ ಸನ್ಮಾನಗಳನ್ನು ಉಂಟು ಮಾಡಲಿ ಅನ್ನೋ ಆಶಯದೊಂದಿಗೆ ಕಾರ್ಯಕ್ರಮದ ಮುಂದಕ್ಕೆ ಸ್ಥಳ ಸಾನ್ನಿಧ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಕುರಿತಾದಂತಹ ಒಂದು ಸುಂದರವಾದಂತಹ ಸಾಹಿತ್ಯದ ಜೊತೆಗೆ ನಮ್ಮ ತಂಡದ ನಾಯಕ ಹೆಮ್ಮೆಯ ಗಾಯಕ ಶ್ರೀಯುತ ಕಾರ್ತಿಕ್ ರಾವ್ ಇಟ್ಟಿ.
ಧೂಳು ಸೇನೆಗಿದ್ದು ಮೈಗೆ ಬಂದೆವಯ್ಯ ನಾವು ಬಂದೆವಯ್ಯ ನಾಗದು ಶವನ್ನು ಕಳೆದು ಮುಕ್ತಿಯನ್ನು ಪಡೆಯಲೆಂದು ನಿಮ್ಮ ಬಳಿಗೆ ಬಂದೆವಯ್ಯ ನಾಗರಾಜ ಸುಬ್ರಹ್ಮಣ್ಯ ಕಾರ್ತಿಕೇಯ ಶಿವಸ್ವಾಮಿ ಬಂಧುಗಳೇ, ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಒಂದಷ್ಟು ಭಾವಗೀತೆಗಳು, ಜಾನಪದ ಗೀತೆಗಳು, ತತ್ವಪದಗಳನ್ನು ಕೂಡ ಅಳವಡಿಸಿಕೊಳ್ಳಲಿಕ್ಕಿದ್ದೇವೆ. ಈ ನಿಟ್ಟಿನಲ್ಲಿ ಕವಿ ದೊಡ್ಡರಂಗೇಗೌಡ ಅವರ ಒಂದು ಪ್ರಸಿದ್ಧವಾದಂತಹ ರಚನೆ ಸುಮಾರು 3 ದಶಕಗಳ ಹಿಂದೆ ಕ್ಯಾಸೆಟ್ ಯುಗ ಒಂದಿತ್ತು. ಆಗ ಕ್ಯಾಸೆಟ್ ಮಾರಾಟದ ದಾಖಲೆಯನ್ನು ನಿರ್ಮಿಸಿದ ಇವತ್ತಿಗೆ ಕೂಡ ಮನೆಯಲ್ಲಿ, ಮೊಬೈಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೂಡ ಚಾಲ್ತಿಯಲ್ಲಿರುವುದು ಎವರ್ಗ್ರೀನ್ ಹಾಡು ಮೂಡು ತರವಿ ರಂಗು ತಂದೈತೆ. ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವತ್ತು ಹಾಡಿದರು. ಆ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನದಲ್ಲಿ ನಾನು ಟಿವಿ ಇದೆ. ಭಕ್ತಿಯ ಮೇಳ ಕೂಗಿ ಕೂಗಿ ಹತ್ತಿರ ಕರೆದೈತೆ, ಕುಂಕುಮ ಧೂಳಿ ಮೇಲ ಕೇರಿ ಸಿಂಧೂರ ಇಟ್ಟೈತೆ. ಮೂಡುದ ರವಿ ರಂಗು ತಂದೈತೆ. ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ತೀಡೈತೆ, ಗಾಳಿ ತೀಡೈತೆ.
ರವಿ ರಂಗು ತಂದೈತೆ ಬೆಳಕಿ ಸಾಲು ತೇಲಿ ತೇಲಿ ಪಲ್ಲಕ್ಕಿ ತೂಗೈತೆ ಮಲ್ಲಿಗೆ ತೋಟ ಮಿಂಚಿ ಮಿಂಚಿ ಬೆಳಗ್ಗೆ ಪಡೆದೈತೆ ಬೆಳಕಿ ಸಾಲು ತೇಲಿ ತೇಲಿ ಪಲ್ಲಕ್ಕಿ ತೂಗೈತೆ ಮಲ್ಲಿಗೆ ತೋಟ ಮಿಂಚಿ ಮಿಂಚಿ ಬೆಳಗ್ಗೆ ಪಡೆದೈತೆ ಕಾಡಿನ ಜಾಡು ಕಪ್ಪು ಹಿಪ್ಪು ಕಾಡಿನ ಜಾಡು ಕಪ್ಪು ಹಿಪ್ಪು ಒಟ್ಟಿಗೆ ಕೂಡೈತೆ ಬೆಟ್ಟದ ಮ್ಯಾಗೆ ಕತ್ತೆಯ ಮ್ಯಾಗೆ ಬೆಟ್ಟದ ಮ್ಯಾಗೆ ಕತ್ತೆಯ ಮ್ಯಾಗೆ ಗಾಳಿ ಬೀಳೈತೆ ಗಾಳಿ ಬೀಳೈತೆ ಹುಡುಗರಲ್ಲಿ ರಂದು ತಂದೈತೆ ಹಕ್ಕಿಯ ಮೇಳ ಕೂಗಿ ಕೂಗಿ ಹಕ್ಕಿಯ ಕರೆದೈತೆ ತುಪ್ಪುವ ಧೂಳಿ ಕೇಳಿಸಿರುವೈತೆ ಹಕ್ಕಿಯ ಮೇಳ ಕೂಗಿ ಕೂಗಿ ಹಕ್ಕಿಯ ಕರೆದೈತೆ ಸಿಕ್ಕುವ ಧೂಳುಗಳ ಕೇಳಿಸಿರುವೈತೆ ಕಣ್ಣಾರೆ ಕಂಡ ನೋಡ ದೂರ ಕಣ್ಣಾರೆ ಕಂಡ ನೋಡ ದೂರ ಸಂತೋಷ ಸರಿದೈತೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ಬೀಳೈತೆ ಗಾಳಿ ಬೀಳೈತೆ ಹುಡುಗನಲ್ಲಿ ರಂಗು ತಂದೈತೆ ಹುಡುಗನಲ್ಲಿ ಹಾಡು ನೀಡೈತೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ಬೀಳೈತೆ ಗಾಳಿ ಬೀಳೈತೆ ಹುಡುಗನಲ್ಲಿ ರಂಗು ತಂದೈತೆ ಬಂಧುಗಳು, ಕೆಲವೊಂದಷ್ಟು ಗೀತೆಗಳು ಅದೆಷ್ಟು ಸಲ ಕೇಳಿದ್ರು ಅದು ಸಪ್ಪೆ ಅಂತ ಆಗುದಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಬೋರ್ ಆಗದಂತಹ ಗೀತೆಗಳು. ಅಂಥ ಬೋರ್ ಆಗದ ಗೀತೆಗಳಲ್ಲಿ ಹೇಳಿದಷ್ಟು ಮತ್ತಷ್ಟು ಕೇಳಬೇಕು ಅಂತ ಅನಿಸುವಂತಹ ಗೀತೆಗಳಲ್ಲಿ ಒಂದು ಆ ಶಿವನನ್ನ ಸ್ತುತಿಸುವಂತಹ ಅದ್ಭುತವಾದಂತಹ ಸಾಹಿತ್ಯ ಮತ್ತು ಸಂಯೋಜನೆ ಇರುವಂತಹ ಗೀತೆ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ. ಸಹಸ್ರಾರು ವೇದಿಕೆಗಳಲ್ಲಿ ಬಹುಶಃ ಅರುಣಾರಾವ್ ಅವರು ಈ ಹಾಡುಗಳನ್ನ ಹಾಡಿ ಗೆದ್ದವರು. ಅವರಿಗೆ ಪ್ರತ್ಯೇಕವಾಗಿ ಹೆಸರನ್ನ ತಂದುಕೊಟ್ಟಂತಹ ಗೀತೆ ಇದು. ಅನೇಕ ಕಾರ್ಯಕ್ರಮಗಳನ್ನು ಈ ಗೀತೆ ಹಾಡಬೇಕು ಅಂತಲೇ ಅವರನ್ನು ಅರುಣಾರಾವ್ ಅವರನ್ನ ಕರೆಸ್ತಾರೆ. ಅಂತ ಒಂದು ಸುಂದರವಾದಂತಹ ಗೀತೆ ಅರುಣಾರಾವ್ ಅವರ ಕಂಠದಲ್ಲಿ ನಿಮ್ಮ ಮುಂದೆ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ.
ಓಂ ನಮಃ ಶಿವಾಯ